ಆ ಯೌವನನಿಗೆ ಗಾರ್ಡನ್ ಎದುರು ಹತ್ತಿರುವಾಗ ಪರಿಸ್ಥಿತಿಗಳೆಲ್ಲ ಅಲ್ಕೊಳ್ಳ. ಯಾಕಂದರೆ ಮಾಡಬಾರದೆಂಬ ಒಂದು ಕೆಲಸ ಯೌವನನು ಮಾಡ್ಯಾನ ಪ್ರಿಯರೇ. ಅವನ ಮುಖಾಂತರವಾಗಿ ಸಮುದ್ರದಾಗ ಜನರು ಅನೇಕ ಒಂದು ಸಾಮಾನುಗಳು ಬಿಡಿಸಿ ಎಷ್ಟೋ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರು ಲಾಸ್ ಆಗ್ಯಾರ ಪ್ರಿಯರೇ. ಅವರು ಎಷ್ಟೋ ಆಸ್ತಿ ಕಳ್ಕೊಂಡ್ರು. ಅವರು ಅವನಿಗೆ ಗೊತ್ತದ ಆಲ್ರೆಡಿ ನನ್ನ ಮುಖಾಂತರವಾಗಿ ಈ ಕೇಡು ಬಂದದೆಂಬುದಾಗಿ. ಇವತ್ತು ಕುಟುಂಬದಾಗ ಒಬ್ಬವನೇ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥರಾಗಿದ್ದೀರಿ. ಒಂದು ವ್ಯಕ್ತಿ ಮುಖಾಂತರ ನಿಮ್ಮ ಕುಟುಂಬವೆಲ್ಲ ಅನುಭವಿಸ್ಲತ್ತು ಪ್ರಿಯರೇ. ನೀನು ಒಬ್ಬಳೇ ಮಾಡಿರ್ತಕ್ಕಂಥ ಪಾಪ, ಆ ದ್ರೋಹ ಅಪರಾಧಗಳು ನಿನ್ನ ಮನೆಗೆ ನಡೆಸತ್ತು ಪ್ರಿಯ, ಗಡಗಡ ಗಡಗಡ ನಡೆಸತ್ತು ಪ್ರಿಯರೇ. ನಿನ್ನ ತಾಯಿಯೋ, ನಿನ್ನ ತಂದೆನೋ, ನಿನ್ನ ಅಕ್ಕ, ಅಣ್ಣ, ತಮ್ಮನೋ, ನಿನ್ನವರು ಕೋರ್ಟಿಗೆ, ಬಜಾರ್ದಾಗ, ಪೊಲೀಸ್ ಸ್ಟೇಷನ್ಗೆ ನಿನಗಾಗಿ ಅವ್ರು ತಗೋಕೊಳ್ಳತ್ತಾರ ಪ್ರಿಯರೇ. ನೀವು ಒಬ್ಬನೇ ಮಾಡಿದಿ, ಆದರೆ ನಿನ್ನಿಂದ ಅನೇಕ ಜನರು ಸಮಸ್ಯೆ ತಗೊಳ್ಳತ್ತ ಪ್ರಿಯ. ಯೌವನರು ಒಬ್ಬನೇ ಗಾಢ ನಿದ್ರೆ ಮಾಡುತ್ತವಳದನ್, ದೇವರಿಂದ ದೂರ ಹೊಡೆನ. ಅವನ ಮುಖಾಂತರ ನಾವ್ಯದಲ್ಲಿ ಪ್ರಯಾಣಿಸ್ತಕ್ಕಂಥ ಅನೇಕ ಜನರು ಕಷ್ಟಕ್ಕೊಳಗಾರ ಪ್ರಿಯ.